ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿದವರಿಗೆ ಸಂಕಷ್ಟ ಶುರುವಾಗ್ತಾ ಇದೆ. ಎಸ್ಐಟಿಯಿಂದ ಯೂಟ್ಯೂಬರ್ಗಳಿಗೆ ಸಖತ್ ಡ್ರಿಲ್ ನಡೀತಾ ಇದೆ. ತನಿಖೆಯೇ ನಡೆದಿಲ್ಲ, ಅದೆಂಗೆ ವಿಡಿಯೋ ಪ್ರಸಾರ ಮಾಡಿಬಿಟ್ರಿ ಅಂತ ಹೇಳಿ ತನಿಖೆ ಆಗಬೇಕಲ್ವಾ, ಸತ್ಯಾಂಶ ಆಚೆ ಬರಬೇಕಲ್ವಾ. ಆರೋಪಗಳನ್ನಿಟ್ಟುಕೊಂಡೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಒಂದು ಸಂಸ್ಥೆಯ ವಿರುದ್ಧ ಮಾಡುವಂಥ ಪ್ರಸಾರ ಇದೆಯಲ್ಲ, ಅದು ಖಂಡಿತವಾಗೂ ಕೂಡ ಪ್ರಶ್ನೆಗೆ ಯೋಗ್ಯವಾದಂಥ ವಿಷಯ ಆಗುತ್ತೆ. ಯೂಟ್ಯೂಬರ್ಗಳ ಮೇಲೆಯೂ ಕೂಡ ಹಾಗೆ. ಈಗ ಒಂದು ಕಡೆ ತನಿಖೆ ಆಗಿಲ್ಲ, ಹೆಂಗೆ ಪ್ರಸಾರ ಮಾಡಿದ್ರಿ ಅಂತ, ಮತ್ತೊಂದು ಕಡೆ ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಒದಗಿಸಲಾಗಿತ್ತ, ವೀಕ್ಷಣೆ ಜಾಸ್ತಿ ಆಗಲಿ, ವ್ಯೂವ್ಸ್ ಜಾಸ್ತಿ ಬರಲಿ ಅಂತ ಹೇಳಿ ಅದರ ಆಸೆಗಾಗಿ ಇದನ್ನು ಪ್ರಸಾರ ಮಾಡಿದ್ರ. ಯೂಟ್ಯೂಬರ್ಗಳಿಗೆ ಹಣದ ಮೂಲದ ಬಗ್ಗೆ SIT ತನಿಖೆ ಮಾಡ್ತಾ ಇದೆ. 5 ವರ್ಷಗಳ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಕೇಳಿದೆ SIT. 5 ವರ್ಷಗಳ ಬ್ಯಾಂಕ್ ಡೀಟೇಲ್ಸ್ ತನಿಖೆ ನಡೆಯುವ ಮುನ್ನವೇ ಸುದ್ದಿ ಪ್ರಸಾರ ಯಾಕೆ, ಹೇಗೆ, ಎತ್ತ ಅಂತ ಹೇಳಿ ನೋಡಿ. ಸಾಮಾಜಿಕ ಮಾಧ್ಯಮಗಳು ಅವರೇ ತನಿಖಾಧಿಕಾರಿಗಳಾಗಿದ್ದಾರೆ, ಅವರೇ ಮೀಡಿಯಾ ಟ್ರಯಲ್ ನಡೆಸ್ತಾರೆ, ಅವರೇ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಇವನು ಕಳ್ಳ, ಇವನು ಪಾಪಿ, ಇವನು ಒಳ್ಳೆಯವನು, ಇವನು ಕೆಟ್ಟವನು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗಳನ್ನು ಅವರೇ ಹಂಚಿಬಿಡೋದು. ಈ ಕೊಲೆ ಆಗಿದೆ ಅಂತ ಹೇಳಿದರೆ ಇಂಥವ್ರ ಕೈವಾಡಾದೆ ಅಂತ ಹೇಳಿಬಿಡೋದು. ಒಂದೊಂದು ಪ್ರಕರಣವನ್ನು ತೆಗೆದುಕೊಂಡ್ರೆ ಅನೇಕ ಅಂಶಗಳಿದ್ದಾವೆ. ಇಲ್ಲಿ 2 ಯೂಟ್ಯೂಬರ್ಗಳನ್ನು ತೋರಿಸ್ತಾ ಇದ್ದೀವಿ ನಾವು. ಅವರು ಪ್ರಸಾರ ಮಾಡಿದಂಥ ಯೂಟ್ಯೂಬ್ನಲ್ಲಿ ವಿಡಿಯೋಗಳಲ್ಲಿ ಇರುವಂಥ ಅಂಶಗಳು ಆಕ್ಷೇಪಾರ್ಹವಾಗಿದ್ದಾವೆ. ಯಾವ ಕಾರಣಕ್ಕಾಗಿ ಹೀಗೆಲ್ಲ ನಡೀತಾ ಇದೆ, ಇವರಿಂದ ಯಾರಿದ್ದಾರೆ, ಇವರಿಗೆ ಸ್ಕ್ರಿಪ್ಟ್ ಬರ್ಕೊಟ್ಟವ್ರು ಯಾರು, ಸ್ಕ್ರೀನ್ ಪ್ಲೇ ಬರ್ಕೊಟ್ಟವ್ರು ಯಾರು, ಎಡಿಟ್ ಮಾಡಿದವ್ರು ಯಾರು, ವಿಷಯವನ್ನು ಇಷ್ಟು ಅಚ್ಚುಕಟ್ಟಾಗಿ ಬರಬೇಕು ಅಂತ ಹೇಳಿದ್ರೆ ಹೇಗೆ ಅವರಿಗೆ ಫೀಡ್ ಮಾಡಲಾಯಿತು, ಹೀಗೆ ಅನೇಕ ಅಂಶಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಹೀಗಾಗಿ SIT ಯೂಟ್ಯೂಬರ್ಗಳ ಜಾಲಾಡ್ತಾ ಇದೆ, ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನು ಇಟ್ಟಿದೆ, ಜೊತೆಗೆ ಅವರ ಅಕೌಂಟ್ ಕೂಡ ಜಾಲಾಡ್ತಾ ಇದೆ. 5 ವರ್ಷಗಳಲ್ಲಿ ಅವರ ಟ್ರಾನ್ಸಾಕ್ಷನ್ ಏನಾಗಿದೆ, ಎಷ್ಟು ದುಡ್ಡು ಬಂದಿದೆ, ಇವ್ರು ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ, ಇವ್ರು ಯಾರಿಂದ ದುಡ್ಡು ಇಸ್ಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಪತ್ತೆ ಹಚ್ಚುವ ಕೆಲಸ ನಡೀತಾ ಇದೆ.